ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎರಡು ನೀವು ಮಾಡ್ಕೋಬಹುದು. ಇಲ್ಲಿ ನಿಮಗೆ 1 ಗಂಟೆಗೆ 700 ರೂಪಾಯಿ ಸಿಗ್ತಾ ಇದೆ. ಸೊ ಯಾವುದೇ ರೀತಿಯಾದಂಥ ಏಜ್ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನೀವು ಯಾವುದೇ ಏಜ್ನವರಿದ್ರು ಕೂಡ ಅಪ್ಲೈ ಮಾಡ್ಬೋದು. ಹಾಗೇನೆ ಇಲ್ಲಿ ಸ್ಯಾಲ್ರಿ ವಿಷಯಕ್ಕೆ ಬಂದ್ರೆ ನಿಮಗೆ ಒಂದು 1 ಅವರ್ಗೆ 700 ರೂಪಾಯಿ ಕೊಡ್ತಾರೆ ಅಂತ ಹೇಳಿದೆ. ಸೊ ಮಂತ್ಲಿ ನೀವು $1400 ಅಥವಾ $1300 ವರೆಗೂ ನೀವು ಅರ್ನ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನೀವು ಯಾವ ರೀತಿ ವರ್ಕ್ ಮಾಡ್ತೀರೋ ಅದರಲ್ಲಿ ನಿಮಗೆ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಬಟ್ ಸ್ಟಾರ್ಟಿಂಗ್ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ನೀವು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡ್ತಾ ನಿಮಗೆ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಹೋದ ಹಾಗೆ ಫೀಡ್ಬ್ಯಾಕ್ ಕಲೆಕ್ಟ್ ಆದಾಗ ನಿಮ್ಮ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅರ್ನ್ ಆದಾಗ ನಿಮಗೆ ಸ್ಯಾಲರಿ ಖಂಡಿತವಾಗ್ಲೂ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ನೀವು ಕೆಲಸವನ್ನು ಪಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಇರೋದಿಲ್ಲ, ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡೋದು. ಸೊ ನಿಮಗೆ ಸ್ಯಾಲರಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ. ಸೊ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದು ನೋ ಮೋರ್ ಅಂತ ಸರ್ಚ್ ಮಾಡಿ. ನೋ ಮೋರ್ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಅರ್ನ್ ಮನಿ ಆಸ್ ಅ ಪ್ರೊಫೆಷನಲ್ ಪವರ್ ಡಿಸೈನರ್ ಅಂತ ಇದೆ. ಸೊ ಕೆಲಸ ಏನಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ಅನ್ಕೋತೀನಿ, ಯಾಕಂದರೆ ಪವರ್ ಪಾಯಿಂಟ್ ಡಿಸೈನರ್ ಆಗಿ ವರ್ಕ್ ಮಾಡೋದಿರುತ್ತೆ. ಸೊ ಯಾರೆಲ್ಲ ಪವರ್ ಪಾಯಿಂಟ್ನ ಕಲ್ತಿದ್ದೀರೋ ಅವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕಲ್ತಿರೋರು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಮಿನಿಮಮ್ ಆಗಿ ಫರ್ ವೀಕಿಗೆ 10 ಅವರ್ಸ್ ಅಂತೂ ವರ್ಕ್ ಮಾಡಬೇಕಾಗುತ್ತೆ. ಸೊ ಪರ್ ಅವರ್ಗೆ ನಿಮಗೆ 700 ಕೊಡ್ತಾರೆ. ಅದು ಆಲ್ರೆಡಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ 20 to 30 ಅವರ್ಸ್ ನೀವು ಪರ್ ವೀಕ್ ವರ್ಕ್ ಮಾಡ್ತೀನಿ ಅಂತಂದರೆ $1000 to $1500 ನೀವು ಅರ್ನ್ ಮಾಡ್ಬೋದಾಗಿರುತ್ತೆ. ಸೊ ಒಂದು ವರ್ಕ್ನ ಸೀರಿಯಸ್ ಆಗಿ ತಗೊಳ್ಳಿ, ಯಾಕಂತಂದರೆ ಇಲ್ಲಿ ಅರ್ನಿಂಗ್ಸ್ ಜೆನ್ಯೂನ್ ಆಗಿರುತ್ತೆ. ನಾನು ಯಾವುದೇ ಫೇಕ್ ವರ್ಕ್ಗಳನ್ನ ಇಲ್ಲಿ ಯೂಟ್ಯೂಬಲ್ಲಿ ಹಾಕೋದೇ ಇಲ್ಲ. ಸೊ ಚೆನ್ನಾಗಿ ಜೆನ್ಯೂನ್ ಆಗಿರ್ತಕ್ಕಂಥ ವರ್ಕ್ನ ಮಾತ್ರ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿರ್ತಕ್ಕಂಥ ವರ್ಕ್ಗಳನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಕೂಡ ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಸೊ ಫೋಕಸ್ ಆನ್ ಡಿಸೈನಿಂಗ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಹ್ಯಾಂಡಲ್ ದ ಕ್ಲೈಂಟ್ಸ್. ಸೊ ನಾವು ನೋಡ್ಬೋದು, ನೀವು ಜಸ್ಟ್ ವರ್ಕ್ ಮೇಲೆ ನೀವು ಫೋಕಸ್ ಮಾಡಿದರೆ ಸಾಕು. ನೀವು ಡಿಸೈನಿಂಗ್ಸ್ಗಳನ್ನ ಮಾತ್ರ ಮಾಡಿಕೊಟ್ರೆ ಸಾಕು. ಕ್ಲೈಂಟ್ಗಳನ್ನ ಮಾತ್ರ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಮಾತ್ರ ಹ್ಯಾಂಡಲ್ ಮಾಡ್ತಾರೆ. ಸೊ ನೀವು ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟನ್ನು ಇಟ್ಕೊಳ್ಳೋಂಥ ಅವಶ್ಯಕತೆಯೇ ಇರೋದಿಲ್ಲ. ಕ್ಲೈಂಟ್ ಜೊತೆ ಮಾತಾಡತಕ್ಕಂಥ ನೆಸಸರಿನೇ ಇರೋದಿಲ್ಲ. ಸೊ ನೀವು ಚೆನ್ನಾಗಿ ಡಿಸೈನ್ ಮೇಲೆ ಫೋಕಸ್ ಮಾಡಿದರೆ ಸಾಕು, ಉಳ್ಕೆದನ್ನೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಹ್ಯಾಂಡಲ್ ಮಾಡ್ತಾರೆ. ಸೊ ಫೀಡ್ಬ್ಯಾಕ್ ಈಸ್ ಇಂಪಾರ್ಟೆಂಟ್ ಟು ಹೆಲ್ಪ್ ಯು ಗ್ರೋ ಅಂತ ಹೇಳಿದ್ದಾರೆ. ಸೊ ಕ್ಲೈಂಟ್ಗಳು ಕೊಡ್ತಕ್ಕಂಥ ಫೀಡ್ಬ್ಯಾಕ್ ನಿಮಗೆ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ನಿಮ್ಮ ಸ್ಯಾಲ್ರಿ ಹೈಕ್ ಆಗಿರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ನೀವು ಅದೇ ರೀತಿಯಾದಂಥ ಸ್ಯಾಲ್ರಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸೈನ್ ಮೇಲೆ ಫೋಕಸ್ ಮಾಡಿದರೆ ಕ್ಲೈಂಟ್ ಕೊಡ್ತಕ್ಕಂಥ ಅಥವಾ ಫೀಡ್ಬ್ಯಾಕ್ ಪ್ರೊವೈಡ್ ಮಾಡ್ತಕ್ಕಂಥದ್ದು ಮೇಲೆ ನಿಮಗೆ ಸ್ಯಾಲ್ರಿ ಹೈಕ್ ಆಗೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ನಾನು ಹೇಳೋದೇನಪ್ಪ ಅಂದರೆ ವರ್ಕ್ ಮೇಲೆ ಫೋಕಸ್ ಮಾಡಿ. ಇದಾದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ದ ಬೆಟರ್ ಯು ಡೂ ದ ಮೋರ್ ಯು ಆರ್. ಸೊ ನೀವು ಯಾವ ರೀತಿ ಕೆಲಸನ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ವರ್ಕ್ ಮಾತ್ರ ನಿಮ್ದಾಗಿರಲಿ, ಅರ್ನಿಂಗ್ಸ್ ಅವರು ಚೆನ್ನಾಗಿ ಕೊಡ್ತಾರೆ. ಸೊ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದಂತ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ನ ಪಾಸ್ ಆದರೆ ಸಾಕು. ಸೊ ಟೆಸ್ಟಿಗೆ ನಿಮಗೆ ಪ್ರಿಪ್ರೇಷನ್ ಆಗೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ನೀವು ಎಲ್ಲಿವರೆಗೂ ಟೆಸ್ಟ್ನ ಸ್ಟಾರ್ಟ್ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮಗೆ ಪ್ರಿಪ್ರೇಷನ್ ಟೈಮ್ ಇದ್ದೇ ಇರುತ್ತೆ. 1 ಮಂತ್ ತೊಗೊಳ್ಳಿ ಅಥವಾ 1 ವೀಕ್ ತೊಗೊಳ್ಳಿ, 1-2 ಡೇಸ್ ತೊಗೊಳ್ಳಿ. ಸೊ ನಿಮ್ಮ ಕೆಪಾಸಿಟಿ ಯಾವ ರೀತಿ ಇರುತ್ತೋ ಅದರ ಮೇಲೆ ನೀವು ಟೈಮ್ನ ತೊಗೊಂಡು ಈ ಒಂದು ವರ್ಕ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಟೆಸ್ಟ್ನ ಪಾಸ್ ಆದಮೇಲೆ ತಕ್ಷಣ ನಿಮಗೆ ಶಾರ್ಟ್ ಲಿಸ್ಟ್ ಆಗಿ ನೀವು ಏನೋ ಸೆಲೆಕ್ಟ್ ಆಗಿದ್ರೆ ನಿಮಗೆ ಪ್ರಾಜೆಕ್ಟ್ಗಳು ಬಂದುಬಿಡುತ್ತೆ. ಸೊ ಪ್ರಾಜೆಕ್ಟ್ಗಳು ಮಾಡ್ತಾ ನೀವು ಅರ್ನಿಂಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ರಿಜಿಸ್ಟರ್ ಯಾವ ರೀತಿ ಆಗೋದು ಅಂತ ನಿಮಗೆ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ರಿಜಿಸ್ಟರ್ ಆದ ನಂತರ ಟೆಸ್ಟ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲೊಂದು ಕ್ವಿಜ್ ಇರುತ್ತೆ. ಆ ಕ್ವಿಜ್ನ ಕೂಡ ನಿಮ್ಗೆ ಯಾವ ರೀತಿ ಅಟೆಂಡ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಫೀಡ್ಬ್ಯಾಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿಪ್ಪ ಅಂತಂದರೆ ಕನ್ವೀನಿಯನ್ಸ್ ಆಗಿರುತ್ತೆ. ಟೈಮ್ ಕೂಡ ನಿಮಗೆ ರಿಕ್ವೈರ್ಮೆಂಟ್ ಟರ್ಮ್ಸಲ್ಲಿ ನಿಮ್ಗೆ ಯಾವ ರೀತಿ ನೀವು ತೊಗೊಂಡಿರ್ತೀರೋ ಆ ಥರ ಟರ್ಮ್ಸಲ್ಲಿ ಹಾಕಿಕೊಟ್ಟಿರ್ತಾರೆ. ಮತ್ತು ಸೆಕ್ಯೂರ್ ಪೇಮೆಂಟ್ಸ್ಗಳು ಕೂಡ ಇರುತ್ತೆ. 1 ಅವರ್ಗೆ ನಿಮಗೆ $8 ಸಿಗುತ್ತೆ. ಸೊ $8 ಅಂದರೆ ನಿಮಗೆ ₹700 ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ. ಅದಾದಮೇಲೆ ಸಪೋರ್ಟ್ ಕೂಡ ಇರುತ್ತೆ ಇವ್ರದ್ದು. ನೀವು ಏನೇ ನಿಮಗೆ ಡೌಟ್ ಬಂದರೆ ಇವ್ರನ್ನ ಮೇಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಡಿಸೈನ್ಗಳು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಫಸ್ಟ್ ನೀವು ಏನಪ್ಪ ಫೋಕಸ್ ಮಾಡ್ಬೇಕಂದ್ರೆ ಫಸ್ಟ್ ಈ ಕೆಲಸವನ್ನು ತೊಗೊಳ್ಳೋದನ್ನು ಫೋಕಸ್ ಮಾಡಿ ನಿಮ್ಮೊಂದು ಸ್ಟಡಿನ ಇದ್ರ ಮೇಲೆ ಒಂದು ಸ್ವಲ್ಪ ಟೈಮ್ನ ಇದಕ್ಕೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇವು ಡಿಸೈನ್ ವಿ ವಿಲ್ ಹ್ಯಾಂಡಲ್ ದ ರೆಸ್ಟ್. ಸೊ ನೋಡ್ಬೋದು, ನೀವು ಡಿಸೈನ್ ಮಾತ್ರ ಮಾಡಿ ವಿ ವಿಲ್ ಹ್ಯಾಂಡಲ್ ದ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಳ್ತಾರೆ. ಜಸ್ಟ್ ನೀವು ಡಿಸೈನ್ ಮೇಲೆ ಫೋಕಸ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ಹೇಳಿದ್ದಾರೆ ಲೀಗಲ್ ಪವರ್ ಪಾಯಿಂಟ್ ಇರಬೇಕು 2016 ಅಥವಾ ನೀವು ನ್ಯೂಯೆಸ್ಟ್ ವರ್ಷನ್ ಆಫೀಸ್ 365 ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ರಿಲಯಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು. ಏನಪ್ಪ ಅಂತಂದರೆ ಒಳ್ಳೆ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನಿಮಗೆ ವರ್ಕ್ ತುಂಬಾ ಈಸಿಯಾಗಿ ಆಗುತ್ತೆ ಮತ್ತು
ಗುಡ್ ಎಲೆಕ್ಟ್ರಿಸಿಟಿ ಕೂಡ ಇರಬೇಕಾಗುತ್ತೆ. ಯಾಕಂತಂದರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ ಚೆನ್ನಾಗಿ ನಿಮಗೆ ಒಂದು ವರ್ಕ್ ಪಾಸ್ ಆಗುತ್ತೆ. ಹಾಗೆಯೇ ವೆರಿಫೈಡ್ ಪೇಪಾಲ್ ಅಕೌಂಟ್ ಇರಬೇಕಂತ ಹೇಳ್ತಾ ಇದ್ದಾರೆ. ಸೊ ಪೇಪಾಲ್ ಅಕೌಂಟನ್ನು ಕ್ರಿಯೇಟ್ ಮಾಡುವಂಥ ವಿಡಿಯೋ ನಿಮಗೆ ಬೇಕಿದ್ದರೆ ಆ ಕಮೆಂಟ್ನಲ್ಲಿ ತಿಳಿಸಿ, ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ನೀವು ಪೇಪಾಲ್ ಅಕೌಂಟ್ನ ಮಾಡ್ಕೋಬೋದು. ಸೊ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ಒಂದು ಕ್ವಿಜ್ ಇರುತ್ತೆ. ಸೊ ಆ್ಯಕ್ಚುಲಿ ಇದು ಕ್ವಿಜ್ ಬಂದು ನೀವು ರಿಜಿಸ್ಟರ್ ಆದಮೇಲೆ ಬರುತ್ತೆ. ಸೊ ನಾನು ಆಲ್ರೆಡಿ ಲಾಗಿನ್ ಹಾಕಿದ್ರಿಂದ ನಮಗದು ಆ ಪೇಜ್ ತೋರಿಸ್ತಾ ಇದೆ ನನಗೆ. ಸೊ ನಾನಿಲ್ಲಿ ಲಾಗೌಟ್ ಆಗಿ ನಿಮಗೆ ಫಸ್ಟಿಂದ ಕ್ರಿಯೇಟ್ ಮಾಡ್ತಕ್ಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ನೀವು ಇಲ್ಲಿ ನಿಮ್ಮ ಒಂದು ಮೇಲ್ನ ಎಂಟರ್ ಮಾಡಿ, ಅದಾದ ನಂತರ ಪಾಸ್ವರ್ಡನ್ನು ಕೊಡಿ. ಪಾಸ್ವರ್ಡನ್ನ ಕೊಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಕೊಡಬೇಕಾದ್ರೆ ದಯವಿಟ್ಟು ನೀವು ಯಾವುದೇ ಇಮೇಲ್ಗೆ ಸಂಬಂಧಪಟ್ಟಂಥ ಪಾಸ್ವರ್ಡ್ಗಳನ್ನ ಕೊಡೋಕೆ ಹೋಗ್ಬಿಡಿ. ಓನಾಗಿ ಆ ಒಂದು ನಿಮಗೆ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಎಂಟರ್ ಮಾಡಿ. ಯಾಕಂದರೆ ಆ ಸಮಯದಲ್ಲಿ ನೀವು ಓನ್ ಪಾಸ್ವರ್ಡ್ಗಳನ್ನ ಕೊಡೋಕೆ ಹೋಗ್ಬೇಡಿ. ಸೊ ಇದಾದ ನಂತರ ಇಮೇಲ್ನ ವೆರಿಫೈ ಮಾಡಬೇಕಾಗುತ್ತೆ. ನೀವು ಹಾಕಿರ್ತಕ್ಕಂಥ ಮೇಲ್ಗೆ ಹೋಗಿ ಆ ಒಂದು ಮೇಲ್ ಬಂದಿರುತ್ತೆ, ಇವರು ಒಂದು ಕಳಿಸಿರ್ತಕ್ಕಂಥ ಮೇಲ್ ಬಂದಿರುತ್ತೆ, ಅಲ್ಲಿ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ಸ್ಗಳನ್ನು ನೀವು ಓದಬೇಕಾಗುತ್ತೆ. ವರ್ಕಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷಲ್ಲೇ ವರ್ಕ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಒಂದು ಇಂಗ್ಲೀಷ್ ಬರ್ತಿರಲಿ. ಹಾಗೆಯೇ ಮಿನಿಮಮ್ 10 hours per week ವರ್ಕ್ ಮಾಡಲೇಬೇಕು. ಹ್ಯಾವ್ ಎ ಲೀಗಲ್ ವರ್ಕಿಂಗ್ ವರ್ಷನ್ ಆಫ್ ಪವರ್ ಪಾಯಿಂಟ್ 2016 ಆಲ್ರೆಡಿ ಹೇಳಿದ್ದೀನಿ. ಸೊ ಇವೆಲ್ಲ ಪಾಯಿಂಟ್ಸ್ಗಳು ಕೂಡ ಆಲ್ರೆಡಿ ನಿಮಗೆ ಗೊತ್ತಿರೋದೆ. ಸೊ ಅಗ್ರಿ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ನೀಟಾಗಿ ಓದ್ಕೊಳ್ಳಿ. ಯಾಕಂತಂದರೆ ಹಾಗೆಯೇ ಇದು ಜೆನ್ಯೂನ್ ಆಗಿರ್ತಕ್ಕಂಥ ವರ್ಕು. ದಯವಿಟ್ಟು ಸ್ವಲ್ಪ ನೀವು ಟೈಮನ್ನು ಕೊಟ್ಟು ಇದನ್ನು ವರ್ಕ್ನ ಅಪ್ಲೈ ಮಾಡಿದರೆ ಚೆನ್ನಾಗಿರುವಂಥ ಜಾಬ್ ನಿಮಗೆ ಸಿಗುತ್ತೆ. ಸೊ ಆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಸ್ಟೇಬಲ್ ಎಲೆಕ್ಟ್ರಿಸಿಟಿ ಆಗಲೇ ಹೇಳಿದಾಗೆ ಹ್ಯಾವ್ ಆರ್ ವಿಲ್ವಿಂಗ್ ಕ್ರಿಯೇಟ್ ಎ ವೆರಿಫೈಡ್ ಪೇಪಾಲ್ ಅಕೌಂಟ್ ಇರಬೇಕಾಗುತ್ತೆ. ಯಾಕಂದರೆ ನೀವು ವಿಡ್ರಾಲ್ ಅಮೌಂಟ್ನ ಪೇಪಾಲ್ ಅಕೌಂಟಿಗೆ ಬರುತ್ತೆ. ಹಾಗೆಯೇ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಯಾವಾಗಂದರೆ ನೀವು ಲೆವೆಲ್ 5ನ ರೀಚ್ ಆದಮೇಲೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಹಾಗೆಯೇ ವ್ಯಾಲಿಡ್ ಲಿಂಕ್ಡ್ಇನ್ ಅಕೌಂಟ್ ಕೂಡ ನಿಮ್ಮದು ಇರಬೇಕಾಗುತ್ತೆ. ಯಾಕಂತಂದರೆ ಒಂದು ನೆಸೆಸರಿ ಇದೆ ಲಿಂಕ್ಡ್ಇನ್ ಅಕೌಂಟು. ಸೊ ಲಿಂಕ್ಡ್ಇನ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಟಿಕ್ ಮಾಡೋದ್ರಿಂದ ನೀವು ಅಗ್ರಿ ಟು ಅವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಜೆನ್ಯೂನ್ ಆಗಿದೆ, ಹಾಗಾಗಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ನೀವು ಹೋಗ್ಬೋದು. ಸೊ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಹೌ ಡಿಡ್ ಯು ಗೆಟ್ ಅವರ ವೆಬ್ಸೈಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಯೂಟ್ಯೂಬ್ ಮುಖಾಂತರ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಒಂದು 5 minutes IQ ಕ್ವಿಜ್ ಇರುತ್ತೆ. ಇಲ್ಲಿ 32 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಈ 32 ಕ್ವಶನ್ಸ್ಗಳಿಗೆ ನೀವು ಒಂದು ಟ್ರಿಕ್ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿದ್ದರೆ ರೈಟಾಗಿ ಆನ್ಸರ್ ಮಾಡಿ, ಇಲ್ಲ ಅಂದರೆ ಚಾಟ್ GPT ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಟೆಸ್ಟಿಗೆ ಮಾತ್ರ ನೀವು ಚಾಟ್ GPT ಯೂಸ್ ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ಮುಂಚಿತವಾಗಿ ಪ್ರಿಪೇರ್ ಆಗೋದ್ರೆ ತುಂಬಾ ಒಳ್ಳೆಯದು. ಟೆಸ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕ್ವಿಜ್ಗೆ ನೀವು ಪ್ರಿಪೇರ್ ಆಗೋತಕ್ಕಂಥ ನೆಸಸರಿ ಇಲ್ಲ ಅಂದರೂ ಕೂಡ ಟೆಸ್ಟಿಗೆ ಮಾತ್ರ ನೀವು ಪ್ರಿಪ್ರೇಷನ್ ಕೂಡ ಮಾಡಿರಲೇಬೇಕಾಗುತ್ತೆ. ಯಾಕಂದರೆ ಟೆಸ್ಟ್ ತುಂಬಾ ಒಂದು ಟಾಸ್ಕ್ ವೈಸ್ ಬಂದಿರುತ್ತೆ. ಹಾಗಾಗಿ ಸೊ ಇಲ್ಲಿ ನೀವು ಕ್ವಿಜ್ನ ನಾನು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಚಾಟ್ ಜಿಪಿಟಿನ ಯೂಸ್ ಮಾಡಿ ಎಲ್ಲ ಆನ್ಸರ್ಸ್ಗಳನ್ನು ಕೂಡ ನಾನು ಆಲ್ರೆಡಿ ತೊಗೊಂಡು ಜಲ್ದಿ ನಾನು ಟಿಕ್ ಮಾಡಿ ಮುಂದಿನ ಪ್ರೊಸೆಸ್ಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ಕ್ವಶನ್ಸ್ಗಳು ನಿಮಗೆ ಸೇಮ್ ಬರ್ಬೋದು ಅಥವಾ ಡಿಫ್ರೆಂಟಾಗಿ ಬರ್ಬೋದು. ಸೊ ಇಲ್ಲಿ ಜಸ್ಟ್ ನಾನು ಕಾಪಿ ಮಾಡೋ ಥರ ನೀವು ವಿತ್ ಆಪ್ಷನ್ಸನ್ನು ಕಾಪಿ ಮಾಡಿಕೊಂಡು ಚಾಟ್ ಜಿಪಿಟಿಗೆ ಹೋಗಿ ಇದನ್ನು ಪೇಸ್ಟ್ ಮಾಡಿದರೆ ಸಾಕು, ಅದು ಆಟೋಮೆಟಿಕಲಿ ನಿಮಗೆ ಆನ್ಸರ್ಸನ್ನು ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು, ನೀವು ಪೇಸ್ಟ್ ಮಾಡಿದ್ದೀನಿ. ಸೊ 1 to 2 secondsಲ್ಲಿ ಅದು ಆನ್ಸರ್ಸನ್ನು ಕೊಡುತ್ತೆ. ಸೊ ಆನ್ಸರ್ ಒಂದು ಸ್ವಲ್ಪ ವೆರೈಟಿ ಆಗಿರ್ಬೋದು ಅಥವಾ ಎಕ್ಸ್ಪ್ಲೆನೇಷನಲ್ಲಿ ಕೊಡ್ಬೋದು. ಸೊ ನೀವು ಅದನ್ನು ಅನಲೈಸ್ ಮಾಡಿ ಆನ್ಸರ್ಗಳನ್ನ ಟಿಕ್ ಮಾಡಿ. ಇಲ್ಲಿ ಯಾವ ಟೈಮಿಂಗ್ಸ್ ಇರುತ್ತೆ. ಸೊ ಜಲ್ದಿ ನಾವು ಫೋನಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಈ ಒಂದು ಕ್ವಿಜ್ ಅಥವಾ ಟೆಸ್ಟ್ನ ಅಟೆಂಡ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಇದು ನಿಮಗೆ ಶೋಯಿಂಗೋಸ್ಕರ ನಾನು ಮಾಡ್ತಾ ಇರೋಂಥ ವಿಡಿಯೋ ಅಥವಾ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ಪೀಡಾಗಿ ನಾನು ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ಸ್ಲೋಲಿ ನಾವೆಲ್ಲ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಹೋದರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಹಾಗಾಗಿ ನಾನು ಬೇಗ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕ್ವಿಜ್ ಆಗಿರಲಿ ಅಥವಾ ನಿಮ್ಮ ಒಂದು ಟೆಸ್ಟ್ ಪ್ರಿಪ್ರೇಷನ್ ಆಗಿರಲಿ ತುಂಬಾ ನೆಸಸರಿ. ಯಾಕಂದರೆ ನೀವು ಇದನ್ನು ಕ್ಲಿಯರಾಗಿ ಅಟೆಂಪ್ಟ್ ಮಾಡಿ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಒಂದು ಮೇಲೇ ನಿಮ್ಮ ಒಂದು ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕ್ವಿಜ್ನ ಅಟೆಂಡ್ ಮಾಡೋಕ್ಕಾಗಲಿ ಅಥವಾ ಟೆಸ್ಟ್ನ ಅಟೆಂಡ್ ಮಾಡೋಕ್ಕಾಗಲಿ ಪ್ರಾಪರಾಗಿ ಜೆನ್ಯೂನ್ ಆಗಿ ಆನ್ಸರ್ಗಳನ್ನ ಟಿಕ್ ಮಾಡ್ತಾ ಹೋಗಿ. ಜೆನ್ಯೂನ್ ಮೀನ್ಸ್
ಚಾಟ್ ಜಿ ಪಿ ಟಿ ಕೊಟ್ಟಿರ್ತಕ್ಕಂಥ ಆನ್ಸರ್ಗಳನ್ನ ಟಿಕ್ ಮಾಡುವಾಗ ಆಗಿರಲಿ ಅಥವಾ ನಿಮ್ಮ ಒಂದು ಓನ್ ಗೊತ್ತಿರೋಂಥ ಆನ್ಸರ್ಗಳನ್ನ ಟಿಕ್ ಮಾಡುವಾಗ ಆಗಿರಲಿ ಸ್ವಲ್ಪ ನೀಟಾಗಿ ಆಪ್ಷನ್ಸ್ಗಳನ್ನ ನೋಡಿ ಟಿಕ್ ಮಾಡ್ತಾ ಹೋದರೆ ತುಂಬಾ ಈಸಿಯಾಗಿ ನಿಮಗೆ ಪಾಸ್ಔಟ್ ಆಗ್ತೀರಾ. ಹಾಗೆಯೇ ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೆ ಮುಂಚೆನೇ ನಿಮಗೆ ಪ್ರಿಪ್ರೇಷನ್ಗೋಸ್ಕರ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಸೊ ಇದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಟೆಸ್ಟಿಗೆ ಪ್ರಿಪ್ರೇಷನ್. ಸೊ ಟೆಸ್ಟು ಅಟೆಂಡ್ ಮಾಡೋ ಅಂತ ಹೇಳ್ತಾ ಇಲ್ಲ, ಪ್ರಿಪ್ರೇಷನ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಟ್ ಈಸ್ ಟೈಮ್ ಟು ಪ್ರಿಪೇರ್ ಫಾರ್ ದ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೆಸ್ಟಿಗೋಸ್ಕರ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಯಾವ ರೀತಿ ಅಂತಂದರೆ, ನೋ ಮ್ಯಾಟರ್ ಹೌ ಎಕ್ಸ್ಪೀರಿಯನ್ಸ್ ಆರ್ ಡಿಸೈನ್ ಯು ಆರ್, ಮೇಕ್ ಶ್ಯೂರ್ ಟು ವಾಚ್ ಆಲ್ ಅವರ್ ಟ್ರೈನಿಂಗ್ ವಿಡಿಯೋಸ್ ಬಿಫೋರ್ ಟ್ರೈನಿಂಗ್ ದ ಪವರ್ ಪಾಯಿಂಟ್ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಎಷ್ಟೇ ಒಳ್ಳೆ ಪವರ್ ಪಾಯಿಂಟ್ ಡಿಸೈನರ್ ಆಗಿದ್ದರೂ ಕೂಡ ಇವರ ಒಂದು ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು 3 ವಿಡಿಯೋಸ್ ಇದೆ, ನೀವು ವೀಡಿಯೋಸ್ಗಳನ್ನ ನೋಡಿ ಕಂಪ್ಲೀಟಾಗಿ ನೋಡಿ ಅದಾದ ನಂತರ ಟೆಸ್ಟಿಗೆ ಅಟೆಂಡ್ ಆಗ್ಬೋದು. ಹಾಗೆಯೇ ಇವರೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇದ್ದಾವೆ, ಅವನ್ನ ಕೂಡ ನೀವು ಪ್ರಾಪರಾಗಿ ಓದ್ಕೊಂಡು ಈ ಒಂದು ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿಕೊಂಡೇ ಆ ಟೆಸ್ಟಿಗೆ ಅಟೆಂಡ್ ಆದರೆ ತುಂಬಾ ಒಳ್ಳೆಯದಂತ ಅವ್ರು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ನೋಡ್ಬೋದು. ಡೋಂಟ್ ಮಿಸ್ ದೀಸ್ ರಿಸೋರ್ಸಸ್ ಅಂತ ಹೇಳ್ತಿದ್ದಾರೆ. ಸೊ ಈ 2 ಡಾಕ್ಯುಮೆಂಟ್ಸ್ ಏನಿದಾವೆ ಒಂದು ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಒಂದು 2 to 3 ಡೇಸ್ ಇದಕ್ಕೆ ಪರ್ಟಿಕ್ಯುಲರಾಗಿ ನೀವು ಕೊಟ್ಟು ಓದ್ಕೊಂಡು ಅದಾದ ನಂತರ ಟೆಸ್ಟ್ನ ಅಟೆಂಡ್ ಮಾಡಿದರೆ ತುಂಬಾ ಈಸಿಯಾಗಿ ನೀವು ಟೆಸ್ಟ್ನ ಪಾಸ್ಔಟ್ ಆಗ್ತೀರಾ. ಹಾಗೆ ಜೆನ್ಯೂನ್ ಆಗಿರ್ತಕ್ಕಂಥ ವರ್ಕ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಲ್ಲಿ ಅರ್ನಿಂಗ್ಸ್ ಇದೆಯಾ ಇಲ್ವಾ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನಾನಿನ್ನೂ ಅರ್ನ್ ಮಾಡ್ತಾ ಇಲ್ಲ. ಬಟ್ ಜಾಬ್ಗೆ ನಾನು ಕೂಡ ಅಪ್ಲೈ ಮಾಡಿರೋದ್ರಿಂದ ಅದೇನಾದರೂ ಖಂಡಿತವಾಗ್ಲೂ ಅರ್ನಿಂಗ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಜೆನ್ಯೂನ್ ಆಗಿರ್ತಕ್ಕಂಥ ವರ್ಕನ್ನು ನಮಗೆ ರೆಫರ್ ಮಾಡಿರೋದ್ರಿಂದ ನಾನು ಪಡ್ಕೊಂಡು ಈ ಜಾಬ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಹಾಗೆ ಸುಮ್ಮನೆ ಆಗೋದಿಲ್ಲ. ಸೊ ಜೆನ್ಯೂನ್ ಆಗಿದ್ದರೆ ಮಾತ್ರ ನಾವು ವಿಡಿಯೋ ಮಾಡ್ತೀನಿ. ಹಾಗೆಯೇ ಒಂದು ಜಾಬ್ಗೆ ನೀವು ಟೆಸ್ಟಿಗೆ ರೆಡಿ ಆದಮೇಲೆ ಈ ಒಂದು ಟಿಕ್ಗಳನ್ನ ಮಾಡಿಕೊಂಡು ಟೆಸ್ಟ್ನ ಟ್ರೈ ಮಾಡ್ಬೋದು. ಟೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 3 hours ಟೈಮಿಂಗ್ ಇರುತ್ತೆ, ಅಷ್ಟರಲ್ಲಿ ನೀವು ಟೆಸ್ಟ್ನ ಅಟೆಂಡ್ ಮಾಡಿ ಪಾಸ್ಔಟ್ ಆಗಬೇಕಾಗುತ್ತೆ. ಈ 3 hours ಟೈಮಿಂಗ್ಸಲ್ಲಿ ನಿಮಗೆ ಆ ಟೆಸ್ಟನ್ನ ಯಾವ ರೀತಿ ಟಾಸ್ಕ್ಗಳ ವೈಸ್ ಇರುತ್ತೆ ಅವನ್ನ ಕಂಪ್ಲೀಟ್ ಮಾಡಿಕೊಂಡು ಟೆಸ್ಟ್ನ ನೀವು ಸಬ್ಮಿಟ್ ಮಾಡಿ ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆವಾಗ ನಿಮಗೆ ಸೆಲೆಕ್ಟ್ ಆಗಿದ್ದರೆ ಇಮೇಲ್ ಬರುತ್ತೆ. ಸೊ ಅದಾದ ನಂತರ ನೀವು ಕೆಲಸನ ಸ್ಟಾರ್ಟ್ ಮಾಡ್ಕೋಬಾರ್ದು. ಸೊ ಸೀರಿಯಸ್ ನೋಟ್, ನೀವು ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಇದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡಿ ಜಾಬಿಗೆ ಅಪ್ಲೈ ಮಾಡಿದರೆ ಜೆನ್ಯೂನ್ ಆಗಿರ್ತಕ್ಕಂಥ ಜಾಬ್ ನಿಮ್ಮದಾಗುತ್ತೆ. ಪವರ್ ಪಾಯಿಂಟ್ ಡಿಸೈನರ್ ಆಗಿ ನೀವು ವರ್ಕ್ ಮಾಡ್ಬೋದು. ಸೊ ಕಂಪ್ಯೂಟರ್ ಬಗ್ಗೆ ಗೊತ್ತಿರೋರು, ನಾಲೆಜ್ ಇರೋರು ಈ ವರ್ಕನ್ನು ಮಾಡಿ ತುಂಬಾ ಅರ್ನ್ ಮಾಡ್ಬೋದು. ಯಾಕಂತಂದರೆ ಇದು ಪಾರ್ಟ್ ಟೈಮ್ ಆಗಿ ಕೂಡ ನೀವು ಮಾಡ್ಬೋದು ಅಥವಾ ಫುಲ್ ಟೈಮ್ ಆಗಿ ಕೂಡ ಮಾಡ್ಬೋದು. ಸೊ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಈ ಒಂದು ಟಾಸ್ಕ್ ವೈಸ್ ಇಲ್ಲಿ ಕೊಟ್ಟಿದ್ದಾರೆ. ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3, ಟಾಸ್ಕ್ 4 ಅಂತ ಬ್ರಷ್ ಅಪ್, ವಿಜುವಲ್ ಎನ್ಹಾನ್ಸ್ಮೆಂಟ್ ಆ್ಯಂಡ್ ಐಕಾನ್ಸ್ ಆ್ಯಂಡ್ ಅಲೈನ್ಮೆಂಟ್ ಅಂತ ಇದೆ. ಸೊ ಇದೆಲ್ಲ ಪವರ್ ಪಾಯಿಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ಸ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲನೂ ಪವರ್ ಪಾಯಿಂಟ್ ರಿಲೇಟೆಡ್ ಆಗಿ ಟೆಸ್ಟ್ ಇರುತ್ತೆ. ಹಾಗೆಯೇ ಅವ್ರು ಕೊಟ್ಟಿರ್ತಕ್ಕಂಥ ವೀಡಿಯೋಸಲ್ಲಿ ಇದೆಲ್ಲ ಕಂಟೆಂಟ್ ಕೂಡ ಇರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಟೆಸ್ಟ್ಗೆ ಅಟೆಂಡ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಆ ಒಂದು 3 ವೀಡಿಯೋಸ್ಗಳನ್ನ ನೋಡೋದಾಗಿರ್ಬೋದು ಮತ್ತು ಆ 2 ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಕಂಪ್ಲೀಟಾಗಿ ರೀಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ದಿನ ವರ್ಕ್ ಮಾಡಿ ಅದಾದ ನಂತರ ಈ ಟೆಸ್ಟ್ನ ನೀವು ಅಟೆಂಡ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ಅಪ್ಲೈ ಮಾಡುವಂಥ ಎಲ್ಲ ಸ್ಟೆಪ್ಸ್ಗಳನ್ನು ಹೇಳಿದ್ದೀನಿ. ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಟೆಸ್ಟ್ನ ಅಟೆಂಡ್ ಮಾಡಿ. ಪ್ರಿಪ್ರೇಷನ್ಗೆ ತುಂಬಾ ಟೈಮ್ ಇರುತ್ತೆ. ಚೆನ್ನಾಗಿ ವಿಡಿಯೋಸ್ಗಳನ್ನು ನೋಡಿಕೊಂಡು ಆ ಒಂದು ಗೈಡ್ಲೈನ್ಸ್ಗಳನ್ನ ನೀವು ನೀಟಾಗಿ ಓದ್ಕೊಂಡು ಅದಂತರ 2 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ಸಲ್ಲಿ ಆ ಫಾರ್ಮೆಟ್ಗಳನ್ನ ಕೂಡ ನೀಡಿದ್ದಾರೆ. ಅವನ್ಗಳನ್ನ ಓದ್ಕೊಂಡು ನೀವು ನೀಟಾಗಿ ಟೆಸ್ಟ್ ಅಟೆಂಡ್ ಮಾಡಿದರೆ ಚೆನ್ನಾಗಿ ನಿಮಗೆ ಜಾಬ್ ಸಿಗುತ್ತೆ. ಸೊ ಆಲ್ರೆಡಿ ಪವರ್ ಪಾಯಿಂಟ್ ಕಲ್ತಿರೋರಿಗೆ ತುಂಬಾನೇ ಈಸಿ ಆಗುತ್ತೆ ಅನ್ಕೋತೀನಿ ವರ್ಕ್. ಸೊ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಿಮ್ಮ ಒಂದು ಲಿಸ್ಟ್ ಏನಾದರೂ ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದರೂ ಬಂದರೆ ಚೆನ್ನಾಗಿ ವರ್ಕ್ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಹಾಗೇನೆ ಈ ಜಾಬ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.